ನಮಸ್ತೆ and welcome to Biostudies. Biomolecules chapter na ನಾವು ಸ್ಟಡಿ ಮಾಡ್ತಾ ಇದ್ವಿ ಹೌದಾ. ಈ biomolecules ನಲ್ಲಿ we have almost completed all the types of biomolecules. ಯಾವುದು carbohydrates, then proteins, lipids, ಅದಾದ್ಮೇಲೆ nucleic acids, that is DNA and RNA, and also in the previous video we have discussed about the enzymes. Okay, now coming to the last part of this chapter, that is biomolecule, yavudu primary and secondary metabolites. Sorry, so just a small note about what are these primary and secondary metabolites. ಇದೇನು ಇಷ್ಟೊಂದು ಬಯೋಮಾಲಿಕ್ಯೂಲ್ಸ್ ಇದಾವಲ್ಲ, ವೇರ್ ವಿ ಆರ್ ಸ್ಟಡಿಂಗ್, ನೋ ವಿ ಆರ್ ಸ್ಟಡಿಂಗ್ ಆಲ್ ದೋಸ್ ಕೆಮಿಕಲ್ಸ್ ಇನ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಹೌದಾ, ಒಂದು ಪ್ಲಾಂಟ್ ಆಗ್ಬೋದು ಅಥವಾ ಒಂದು ಏನೋ ಅನಿಮಲ್ ಆಗ್ಬೋದು. ಸೊ ಈ ಜೀವಿನಲ್ಲಿ ಇರುವಂತಹ ಕೆಮಿಕಲ್ಸ್ ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಸೊ ಈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಳಗಡೆ ಏನು ಕೆಮಿಕಲ್ಸ್ ಇದಾವಲ್ಲ, these chemicals, they are not the constant chemicals. ಅಂದ್ರೆ ಒಂದ್ಸತಿ ಫಾರ್ಮ್ ಆಗ್ಬಿಟ್ಟೆ ಅವು ಪರ್ಮನೆಂಟ್ ಆಗಿರ್ತವೆ, ಅಥವಾ ಒಂದು ಕೆಮಿಕಲ್ ಒಂದು ಫಂಕ್ಷನ್ ಅನ್ನ ಮಾಡಿ ಸುಮ್ಮನಾಗ್ಬಿಡುತ್ತೆ, ಹಂಗಲ್ಲ. ಈ ಜೀವಿ ಬದುಕಿರುವವರೆಗೂ ಇವೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರಬೇಕು. ಇನ್ ಕೇಸ್ ಈ ಕೆಮಿಕಲ್ ರಿಯಾಕ್ಷನ್ಸ್ ಸ್ಟಾಪ್ ಆಯ್ತು ಅಂತಂದ್ರೆ ಈ ಜೀವಿಯ ಲೈಫ್ ಕೂಡ ಸ್ಟಾಪ್ ಆಗುತ್ತೆ ಅಂತ. Are you getting this point? So the chemicals which are there in the organism, they are continuously undergoing some changes. ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಕಂಟಿನ್ಯೂಸ್ ಆಗಿ ಜೀವಿಯ ಒಳಗಡೆ ನಡೀತಾನೆ ಇರಬೇಕು. ಹೊಸ ಕೆಮಿಕಲ್ಸ್ ಫಾರ್ಮ್ ಆಗ್ಬೋದು, ಅಥವಾ ಆಲ್ರೆಡಿ ಇರುವಂತಹ ಕೆಮಿಕಲ್ಸ್ ಬ್ರೇಕ್ ಡೌನ್ ಆಗಿ ಬೇರೆ ಕೆಮಿಕಲ್ಸ್ ಅನ್ನು ಅವು ಫಾರ್ಮ್ ಮಾಡ್ಬೋದು. ಸೊ ದೀಸ್ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಆಲ್ವೇಸ್ ಕಂಟಿನ್ಯೂಸ್, and that process we call it as metabolism. What do you mean by metabolism? ಚಯಾಪಚಯ ಕ್ರಿಯೆಗಳು ಅಂತ ನಾವು ಲಿವಿಂಗ್ ವರ್ಡ್ ಫಸ್ಟ್ ಚಾಪ್ಟರ್ ನಲ್ಲಿ ಸ್ಟಡಿ ಮಾಡಿದ್ವಲ್ಲ. ಸೊ ಮೆಟಬಾಲಿಸಮ್ ಅಂತಂದ್ರೆ all the chemical reactions that are taking place inside the living organisms. ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದಾವಂದ್ರೆ ನಾವು ಇವನ್ನ ಲಿವಿಂಗ್ ಅಂತ ಹೇಳ್ತಾ ಇದೀವಿ. ಇನ್ ಕೇಸ್ ಕೆಮಿಕಲ್ ರಿಯಾಕ್ಷನ್ ಸ್ಟಾಪ್ ಆಗ್ಬಿಡ್ತು ಅಂತಂದ್ರೆ, ಈ ಕೆಮಿಕಲ್ ರಿಯಾಕ್ಷನ್ ಸ್ಟಾಪ್ ಆಯ್ತು ಅಂತಂದ್ರೆ ನಾವು ಇವಾಗ ಇದನ್ನ ಲಿವಿಂಗ್ ಅಂತ ಹೇಳಿಲ್ಲ, ಡೆಡ್ ಅಂತ ಹೇಳ್ಬಿಡ್ತೀವಿ. ಸ್ಟಾಪ್ ಆಗ್ಬಿಟ್ಟಿದೆ ಕೆಮಿಕಲ್ ರಿಯಾಕ್ಷನ್. ಸೊ ವಾಟ್ ಡು ಯು ಮೀನ್ ಬೈ ದಿಸ್ ಮೆಟಬಾಲಿಸಮ್? ಮೆಟಬಾಲಿಸಮ್ ಈಸ್ all the chemical reactions that are taking place inside the living organisms, right? Now these chemical reactions, they don't occur in isolation. ಅಂದ್ರೆ see, ಯಾವ್ದಾದ್ರು ಒಂದು ನೀವು ಜೀವಿಯನ್ನ ತಗೊಂಡ್ರೆ, ಓಕೆ, ಸೊ ಈ ಜೀವಿಯ ಒಳಗಡೆ ಏನು ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದಾವಲ್ಲ, ಅವು ಯಾವ್ದೋ ಒಂದು ಪ್ಲೇಸ್ ನಲ್ಲಿ ಗುಪ್ತವಾಗಿ ಹಿಂಗೆ ನಡೀತಾ ಇರಂಗಿಲ್ಲ. ಐಸೋಲೇಷನ್ ದಲ್ಲಿ ಒಂದ್ ಕೈನಲ್ಲಿ, ಒಂದ್ ಕಾಲದಲ್ಲಿ, ಒಂದ್ ತಲೆನಲ್ಲಿ, ಹಂಗಲ್ಲ. ಈ ಎಲ್ಲಾ ಕೆಮಿಕಲ್ ರಿಯಾಕ್ಷನ್ಸ್ ಯಾವತ್ತು ಒಂದಕ್ಕೊಂದು ಜಾಯಿನ್ ಆಗಿರ್ತವೆ. ಅಂದ್ರೆ ಒಂದಕ್ಕೊಂದು ಒನ್ ಆರ್ ದ ಅದರ್ ವೇ ದೇ ಆರ್ ಆಲ್ವೇಸ್ ಲಿಂಕ್ಡ್ ಟುಗೆದರ್. ಸೊ chemical reactions, they don't occur in isolation. ಐಸೋಲೇಷನ್ ಅಂತಂದ್ರೆ ಏನು? ಸಪರೇಟ್ ಆಗಿ ಐಸೋಲೇಟ್ ಮಾಡೋದು ಅಂತ ಹೇಳ್ತೀವಲ್ಲ. ಸೊ ಆಲ್ ದೀಸ್ ಕೆಮಿಕಲ್ ರಿಯಾಕ್ಷನ್ ಸಪರೇಟ್ ಆಗಿ ಯಾವುದೋ ಒಂದು ಪ್ಲೇಸ್ ನಲ್ಲಿ ತಮ್ಮಷ್ಟೇ ತಾವೇ ಅವು ಫಾರ್ಮ್ ಆಗಿ ಇರೋದಿಲ್ಲ, ಬಟ್ they always occur in series. So all the chemical reactions, they are linked. ಹೌದಾ, they are linked in series. So antaha in, see, what do you mean by this linked in series? Just for example, ಒಂದು ಕೆಮಿಕಲ್ ಇದೆ A, okay, ಈ ಕೆಮಿಕಲ್ ಆಫ್ಟರ್ ಕೆಮಿಕಲ್ ರಿಯಾಕ್ಷನ್ ಆಗಿ ಇಟ್ ಹ್ಯಾಸ್ ಟು ಫಾರ್ಮ್ ದ B, ಸರಿನಾ? ನಾವು ಡೈರೆಕ್ಟ್ ಆಗಿ ಯಾವುದೋ ಒಂದು ಪ್ಲೇಸ್ ನಲ್ಲಿ ಈ A ಇರೋ ಕೆಮಿಕಲ್ B ಆಗಿ ಕನ್ವರ್ಟ್ ಆಗೋದಿಲ್ಲ. ಫಸ್ಟ್ ಏನಾಗುತ್ತೆ, ಈ A ಇರೋದು ಫಸ್ಟ್ ಫಾರ್ ಎಕ್ಸಾಂಪಲ್ A1 ಆಗುತ್ತೆ, ದೆನ್ ಇಟ್ ವಿಲ್ ಪ್ರೊಡ್ಯೂಸ್ A2. ಆ A2 ಇದ್ದಿದ್ದು ಚೇಂಜ್ ಆಗಿ A3 ಆಗುತ್ತೆ, ಅಂಡ್ ಲಾಸ್ಟ್ ಇಟ್ ವಿಲ್ ಫಾರ್ಮ್ ದ B. ಸೊ ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ಆಗ್ಬೇಕು, ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕು ಅಂತಂದ್ರೆ ದೇ ಆರ್ ಆಲ್ವೇಸ್ ಇನ್ ಸೀರೀಸ್. The chemical reactions are always in series, okay, and this type of reactions we call it as metabolic pathway. Okay,
ಪಾತ್ವೆ ಅಂತಂದ್ರೆ ನಾವು ಪಾತ್ ಅಂದ್ರೆ ರಸ್ತೆ ಅಂತ ಹೇಳ್ತೀವಲ್ಲ, ಈ ಒಂದು ರಸ್ತೆಯನ್ನ ತಗೊಂಡ್ರೆ ನೀವು ಅದು ಎಷ್ಟೊಂದು ಡೈರೆಕ್ಷನ್ಸ್ ನಲ್ಲಿ ಹೋಗ್ಬೋದು. ಓಕೆ, ಸೊ ಅದೇ ರೀತಿಯಾಗಿ ಒಂದು ಕೆಮಿಕಲ್ ರಿಯಾಕ್ಷನ್ ಅಂತಂದ್ರೆ ಅದು ಜಸ್ಟ್ ಒಂದು ಸ್ಟೆಪ್ ನಲ್ಲಿ ಮುಗಿದಿರೋದಿಲ್ಲ, ಅದು ಬೇರೆ ಬೇರೆ ಕೆಮಿಕಲ್ ರಿಯಾಕ್ಷನ್ ಆಗಿ ಪರಿವರ್ತನೆ ಆಗ್ತಾ ಆಗ್ತಾ ಫೈನಲ್ಗೆ ನಮಗೊಂದದು ಎಂಡ್ ಪ್ರಾಡಕ್ಟ್ ಅನ್ನ ಕೊಡುತ್ತೆ. Okay, now these series of chemical reactions, we call it as a metabolic pathway, and these series are always linked together. Okay, so direct agi A irodu just that anta B agi form agadilla, it is always in a series, and that we call it as a metabolic pathway. Metabolism ante chemical reaction, so our chemical reaction aguvanತಹ series ಗೆ ನಾವು pathway ಅಂತ ಹೇಳ್ತೀವಿ, metabolic pathway. Now how do you define the metabolic pathway? It is a multi-step chemical reaction. See here, it is a multi-step, ಅಂದ್ರೆ ಇಲ್ಲಿ ಬೇರೆ ಬೇರೆ ಸ್ಟೆಪ್ ಗಳನ್ನ ಈ ರಿಯಾಕ್ಷನ್ ಹೊಂದಿರುತ್ತೆ, where each step is catalyzed by different components of the same chemical same enzyme complex or different enzymes. This point is very very important. So ಇಲ್ಲಿ ಒಂದು ವರ್ಡ್ ಬಂತು, ಯಾವ್ದದು? It is nothing but the enzyme. So what is happening here? A ಇರೋದು ಓಕೆ B ಆಗ್ತಾ ಇದೆ. ಓಕೆ, ಸೊ ಫಸ್ಟ್ ಮಲ್ಟಿ ಸ್ಟೆಪ್ ಅಂತಂದ್ರೆ ಏನು? A ಇರೋದು A1 ಆಗುತ್ತೆ, then it becomes A2, okay, then it becomes A3, then it becomes B. Now what are these A1, A2, A3? ಇದನ್ನ ನಾನು ಇಮ್ಯಾಜಿನರಿ ಜಸ್ಟ್ ಇಷ್ಟೊಂದು ಸ್ಟೆಪ್ ಆದ್ಮೇಲೆ ಪ್ರಾಡಕ್ಟ್ ಆಗ್ತಾ ಇದೆ ಅಂತ ತಗೊಂಡಿರೋದು. So what is this exact metabolic pathway? No doubt ಇಲ್ಲಿ ಸಾಕಷ್ಟು ಮಲ್ಟಿ ಸ್ಟೆಪ್ ಇದಾವೆ, ಬಟ್ each step has a different enzyme. Here comes ಈ ಬಯೋಮಾಲಿಕ್ಯೂಲ್ಸ್ ಅಂತಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ವಲ್ಲ, ಸೊ ಲಿವಿಂಗ್ ಆರ್ಗ್ಯಾನಿಸಮ್ ನಲ್ಲಿ ಮೆಟಬಾಲಿಕ್ ಪಾತ್ವೆ ಆಗ್ತಾ ಇರೋದಕ್ಕೆ ಇನ್ನೊಂದು ಪ್ರೂಫ್ ಏನು? ಅಲ್ಲಿ ಎನ್ಸೈಮ್ಸ್ ಅವಶ್ಯಕತೆ ಇದೆ. ವಾಟ್ ಆರ್ ದೀಸ್ ಎನ್ಸೈಮ್ಸ್? ದೀಸ್ ಆರ್ ನಥಿಂಗ್ ಬಟ್ ದ ಬಯೋಕೆಟಲಿಸ್ಟ್. ಸೊ ಜೀವಿಯ ಒಳಗಡೆ ಆಗುವಂತಹ ಎಲ್ಲಾ ರಿಯಾಕ್ಷನ್ ಗಳಿಗೆ ಇದು ಕೆಟಲಿಸ್ಟ್ ತರ ಆಡ್ ಮಾಡುತ್ತೆ. ಸೊ ಒಂದೊಂದು ಸ್ಟೆಪ್ಪಿಗೂ ಒಂದೊಂದು ಎನ್ಸೈಮ್ಸ್ ಇರುತ್ತೆ. ಓಕೆ, ಸೇಮ್ ಎನ್ಸೈಮ್ ಕಾಂಪ್ಲೆಕ್ಸ್ ಆರ್ ಡಿಫರೆಂಟ್ ಎನ್ಸೈಮ್ಸ್, ಅಂದ್ರೆ ಒಂದೇ ಸೆಟ್ ಆಫ್ ಎನ್ಸೈಮ್ಸ್ ಈ ಎಲ್ಲಾ ಸ್ಟೆಪ್ ಗಳನ್ನ ಕ್ಯಾರಿ ಔಟ್ ಮಾಡಿ ಒಂದು ಎಂಡ್ ಪ್ರಾಡಕ್ಟ್ ಅನ್ನ ಫಾರ್ಮ್ ಮಾಡಬಹುದು, ಅಥವಾ ಒಂದೊಂದು ಸ್ಟೆಪ್ಗೆ ಒಂದೊಂದು ಬೇರೆ ಬೇರೆ ಎನ್ಸೈಮ್ಸ್ ಆಕ್ಟ್ ಆಗಿ ಅಲ್ಟಿಮೇಟ್ ಆಗಿ ಏನ್ ಫಾರ್ಮ್ ಮಾಡ್ಬೇಕು? ಇಲ್ಲಿ ಎಂಡ್ ಪ್ರಾಡಕ್ಟ್ ಅನ್ನ ಫಾರ್ಮ್ ಮಾಡಬೇಕು. ಸೊ ದಿಸ್ whole step we call it as a metabolic pathway. So it is a multi-step chemical reaction where each step is catalyzed by different components of same enzyme complex or different enzymes. Okay, now ಈ metabolic pathway ಅಂತಂದ್ರೆ ಅಲ್ಟಿಮೇಟ್ ಆಗಿ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಇನ್ ಸೀರೀಸ್ ಅಲ್ಲಿ ಆಗ್ತಾ ಇದಾವೆ. ಓಕೆ, chemical reaction, again in the first chapter living world we have studied there are two types of reactions. First one is anabolic reactions, and second one is catabolic reactions. Catabolism and anabolism anta kaltidvi, correct? Anabolism ಅಂತಂದ್ರೆ ಏನು? ಚಿಕ್ಕದಾದಂತಹ ಮೊಲಿಕ್ಯೂಲ್ಸ್ ಓಕೆ ಒಂದಕ್ಕೊಂದು ಲಿಂಕ್ ಆಗಿ ಬಾಂಡ್ ಫಾರ್ಮೇಶನ್ ಆಗಿ they will form the bigger molecules. Carbon dioxide reacts with water to form a glucose molecule. So it is a catabolic ಅಂದ್ರೆ ಬಿಲ್ಡಿಂಗ್ ರಿಯಾಕ್ಷನ್, ಏನೋ ಒಂದು ಬಿಲ್ಡ್ ಆಗ್ತಾ ಇದೆ. ಅನಾಬಾಲಿಕ್ ನಲ್ಲಿ, ಕೆಟಬಾಲಿಕ್ ನಲ್ಲಿ ಇದೆ ಕ್ಯಾಟ್ ಬ್ರೇಕ್, ಅಂದ್ರೆ ಒಂದು ದೊಡ್ಡದಾಗಿರುವಂತಹ ಮೊಲಿಕ್ಯೂಲ್ ಅದರಲ್ಲಿರುವಂತಹ ಬಾಂಡ್ ಬ್ರೇಕ್ ಆಗ್ತಾ ಆಗ್ತಾ it is forming different again small molecules ಅನ್ನ ಇದು ಫಾರ್ಮ್ ಮಾಡ್ತಾ ಇದೆ. ಸೊ ಎಕ್ಸಾಕ್ಟ್ಲಿ ಅಪೋಸಿಟ್ ರಿಯಾಕ್ಷನ್. ಅನಾಬಾಲಿಕ್ ಅಂತಂದ್ರೆ ಇದು ಬಿಲ್ಡಿಂಗ್ ರಿಯಾಕ್ಷನ್, ಕೆಟಬಾಲಿಕ್ ಅಂತಂದ್ರೆ ಇದು ಬ್ರೇಕಿಂಗ್ ರಿಯಾಕ್ಷನ್ಸ್. ಓಕೆನಾ? ಸೊ ಮೆಟಬಾಲಿಕ್ ಪಾತ್ವೇಸ್ ಅನಾಬಾಲಿಕ್ ಇರ್ಬೋದು ಅಥವಾ ಕೆಟಬಾಲಿಕ್ ಇರ್ಬೋದು, ಒಟ್ಟಲ್ಲಿ ಅಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಈ ಕೆಟಬಾಲಿಕ್ ರಿಯಾಕ್ಷನ್ ಆಗಬೇಕಾದ್ರೆ ಈ ದೊಡ್ಡದಾದಂತಹ ಏನು ಒಂದು ಮೊಲಿಕ್ಯೂಲ್ ಬ್ರೇಕ್ ಡೌನ್ ಆಗಿ ಚಿಕ್ಕದಾದಂತಹ ಮೈಕ್ರೋ ಮೊಲಿಕ್ಯೂಲ್ಸ್ ಅನ್ನ ಫಾರ್ಮ್ ಮಾಡ್ತಾ ಇರುತ್ತಲ್ಲ, ಅವಾಗ ಇಲ್ಲಿ ಏನಾಗುತ್ತೆ? ಎನರ್ಜಿ ಲಿಬರೇಟ್ ಆಗುತ್ತೆ. ಈ ಕಾನ್ಸೆಪ್ಟ್ ಅನ್ನು ನಾವು ಫಸ್ಟ್ ಚಾಪ್ಟರ್ ನಲ್ಲಿ ಕಲ್ತಿದ್ದೀವಿ. ಸೊ ದಿಸ್ ಎನರ್ಜಿ ವಾಟ್ ಈಸ್ ರಿಲೀಸ್ಡ್ ಹಿಯರ್, ಇಟ್ ಈಸ್ ಸ್ಟೋರ್ಡ್.
It is stored. Where it is stored? It is stored in the chemical bonds. It is stored in chemical bonds. Okay, chemical bonds ಅಲ್ಲಿ ಇರ್ತವೆ. ಅಗೇನ್ ಮಾಲಿಕ್ಯೂಲ್ಸ್ ಅಲ್ಲೇ ಇರ್ತವೆ, ಕೆಮಿಕಲ್ ಪಾರ್ಟಿಕಲ್ಸ್ ನಲ್ಲೇ ಇರ್ತವೆ. ಎಸ್ಪೆಷಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲಿ ಎನರ್ಜಿ ಎಲ್ಲಿ ಸ್ಟೋರ್ ಆಗಿರುತ್ತೆ? ಸಾರಿ, ಲಿವಿಂಗ್ ಆರ್ಗ್ಯಾನಿಸಮ್ ನಲ್ಲಿ ಎನರ್ಜಿ ATP, ಎನರ್ಜಿ ಕರೆನ್ಸಿ, ಅಡಿನೋಸಿನ್ ಟ್ರೈಫಾಸ್ಫೇಟ್. ಸೊ ಇದು ಒಂದು ಕೆಮಿಕಲ್. ಈ ಕೆಮಿಕಲ್ ನಲ್ಲಿ ಇರುವಂತಹ ಪ್ರತಿಯೊಂದು ಬಾಂಡ್ ನಲ್ಲೂ ಇಲ್ಲಿ ಲಿಬ್ರೇಟ್ ಆದಂತಹ ಎನರ್ಜಿ ಸ್ಟೋರ್ ಆಗಿರುತ್ತೆ. ಸೊ ಮೆಟಬಾಲಿಕ್ ಪಾತ್ವೇ ಆಗ್ಬೇಕಾದ್ರೆ, ಯಾಕೆ ಮೆಟಬಾಲಿಕ್ ಪಾತ್ವೇ ಆಗ್ಬೇಕು? ಬಿಕಾಸ್ ಡ್ಯೂರಿಂಗ್ ದೀಸ್ ಪಾತ್ವೇಸ್ ಎನರ್ಜಿ ಈಸ್ ರಿಲೀಸ್ಡ್ ಅಂಡ್ ವಿಚ್ ಈಸ್ ಸ್ಟೋರ್ಡ್ ಇನ್ ದ ಕೆಮಿಕಲ್ ಬಾಂಡ್ಸ್, ಎಸ್ಪೆಷಲಿ ಇನ್ ದ ಫಾರ್ಮ್ ಆಫ್ ATP. ಈ ಎನರ್ಜಿಯನ್ನ ಇಟ್ಕೊಂಡು ಆ ಲಿವಿಂಗ್ ಆರ್ಗ್ಯಾನಿಸಮ್, ಯಾವ ಜೀವಿ ಒಳಗಡೆ ಇದು ರಿಯಾಕ್ಷನ್ ಆಗ್ತಾ ಇದೆಯಲ್ಲ, ಆ ಲಿವಿಂಗ್ ಆರ್ಗ್ಯಾನಿಸಮ್ಗೆ ಎನರ್ಜಿ ಕಂಟಿನ್ಯೂಸ್ ಆಗಿ ಪ್ರೊವೈಡ್ ಆಗ್ತಾ ಇರುತ್ತೆ. ಸೊ ಮೆಟಬಾಲಿಕ್ ಪಾತ್ವೇ ಇಟ್ ಕ್ಯಾನ್ ಬಿ ಅನಾಬಾಲಿಕ್ ಆರ್ ಇಟ್ ಕ್ಯಾನ್ ಬಿ ಕೆಟಾಬಾಲಿಕ್. ಎರಡು ಅಷ್ಟೇ ಇಂಪಾರ್ಟೆಂಟ್ ಇರ್ತವೆ. ನಾವು metabolites concept. Now what do you mean by these metabolites? The organic compounds formed in living beings as a result of their metabolic activities. Andre see, iವಾಗ just ಹೇಳಿದ್ವಲ್ಲ, A ಇರೋದು, see A particle ಇದೆ, it is getting converted into A1, then A2, then A3 and it is forming some product. Okay. ಈ ಮೆಟಾಬಾಲಿಕ್ ಆಕ್ಟಿವಿಟಿ ಆಗ್ಬೇಕಾದ್ರೆ, ಮೆಟಾಬಾಲಿಕ್ ಪಾತ್ವೆ ಆಗ್ಬೇಕಾದ್ರೆ ಇಟ್ ಕ್ಯಾನ್ ಬಿ ಅನಾಬಾಲಿಕ್ ಆರ್ ಇಟ್ ಕ್ಯಾನ್ ಬಿ ಕೆಟಾಬಾಲಿಕ್. ಹೌದಾ? ಸೊ ಇವೇನು ಕೆಮಿಕಲ್ಸ್ ಫಾರ್ಮ್ ಆಗ್ತಾ ಇದಾವಲ್ಲ, ದೇ ಆರ್ ಕಾಲ್ಡ್ ಆಸ್ ಮೆಟಾಬೊಲೈಟ್ಸ್. ಸೊ ವಾಟ್ ಆರ್ ದೀಸ್ ಮೆಟಾಬೊಲೈಟ್ಸ್? ದ ಆರ್ಗ್ಯಾನಿಕ್ ಕಂಪೌಂಡ್ಸ್ ಫಾರ್ಮ್ ಇನ್ ಲಿವಿಂಗ್ ಬೀಯಿಂಗ್ಸ್. ಯಾಕೆ ಲಿವಿಂಗ್ ಬೀಯಿಂಗ್ಸ್? ಬಿಕಾಸ್ ಮೆಟಬಾಲಿಸಮ್ ಆಗೋದೇ ಲಿವಿಂಗ್ ಬೀಯಿಂಗ್ಸ್ ನಲ್ಲಿ. ಡೆಡ್ ಆರ್ಗಾನಿಸಮ್ಸ್ ನಲ್ಲಿ ಚಯಾಪಚಯ ಕ್ರಿಯೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲಿ ನಡೆಯುವಂತಹ ಮೆಟಾಬಾಲಿಕ್ ರಿಯಾಕ್ಷನ್ಸ್ ಆಗ್ಬೇಕಾದ್ರೆ ಸಾಕಷ್ಟು ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗ್ತಾ ಇರ್ತವೆ, ಹೊಸದು. ಸೊ ಆಲ್ ದೋಸ್ ಕೆಮಿಕಲ್ಸ್ ಅಥವಾ ಆರ್ಗ್ಯಾನಿಕ್ ಕಂಪೌಂಡ್ಸ್ ವಿ ಕಾಲ್ ಇಟ್ ಆಸ್ ಅ ಮೆಟಾಬೊಲೈಟ್ಸ್. ಓಕೆ, ನಾವು ದೀಸ್ ಮೆಟಾಬೊಲೈಟ್ಸ್, ಸಿ ಇದು ಒಂದು ರಿಯಾಕ್ಷನ್ ಇದೆ. ಎ ಇರೋದು ಕಂಟಿನ್ಯೂಸ್ ಆಗಿ ಅದು ಬಿ ಅನ್ನ ಫಾರ್ಮ್ ಮಾಡಬೇಕು. ಹೌದಾ? ಕೆಲವೊಂದ್ ಬಾರಿ ಏನಾಗಿರುತ್ತೆ, ಈ ಎ ಬಿ ಅನ್ನ ಫಾರ್ಮ್ ಮಾಡೋ ಬದಲು ಇದ್ರದ್ದು ನಾರ್ಮಲ್ ಸೀಕ್ವೆನ್ಸ್ ಇದು. ಬಟ್ ಕೆಲವೊಂದು ಬಾರಿ ಈ ರಿಯಾಕ್ಷನ್ ನಲ್ಲಿ ಸ್ವಲ್ಪ ಚೇಂಜಸ್ ಆಗಿ ಈ ಎ ಇರೋದು C1, C2, ದೆನ್ C3, ದೆನ್ D. ಸೊ ಜಸ್ಟ್ ಇಮ್ಯಾಜಿನ್, ಮೇಲ್ಗಡೆ ಇದೆಯಲ್ಲ ಇದು ನಾರ್ಮಲ್ ರೂಟೀನ್, ಆ ರಿಯಾಕ್ಷನ್ ಆಗುವಂತಹ ಒಂದು ಸೀರೀಸ್. ಬಟ್ ಕೆಲವೊಂದ್ಸತಿ ಈ ಸಿರೀಸ್ ನಲ್ಲಿ ಚೇಂಜಸ್ ಆಗಿ ಇದು ಬೇರೆ ಕೆಮಿಕಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರೆ ಕೆಮಿಕಲ್ಸ್ ಅಂದ್ರೆ ಬೇರೆ ಮೆಟಾಬೊಲೈಟ್ಸ್. ಸೊ ಇಲ್ಲಿ ಎರಡು ರೀತಿಯಾದಂತಹ ಮೆಟಾಬೊಲೈಟ್ಸ್ ಫಾರ್ಮ್ ಆಗ್ತಾ ಇದಾವೆ. ಒಂದು ನಾರ್ಮಲ್ ಆಗಿ ಮೆಟಾಬಾಲಿಕ್ ರಿಯಾಕ್ಷನ್ ತಂದು ಏನಿದೆಯಲ್ಲ ಅದನ್ನ ರಿಯಾಕ್ಟ್ ಮಾಡಿ ಆಗುವಂತಹ ಪ್ರಾಡಕ್ಟ್. ಇನ್ನೂ ಒಂದು ಅದರದ್ದು ನಾರ್ಮಲ್ ಇಂದ ಅದು ಸ್ವಲ್ಪ ಚೇಂಜ್ ಆಗಿ ಬೇರೆ ಕೆಮಿಕಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆಗುವಂತಹ ಮೆಟಾಬೊಲೈಟ್ಸ್. ಸೊ ಇಲ್ಲೂ ಕಂಪೌಂಡ್ಸ್ ಇದಾವೆ, ಇಲ್ಲೂ ಕಂಪೌಂಡ್ಸ್ ಇದಾವೆ. ಈ ನಾರ್ಮಲ್ ಪಾತ್ವೆಯಿಂದ ಆದಂತಹ ಕಂಪೌಂಡ್ಸ್ ಇದಾವಲ್ಲ, ದೋಸ್ ಕಂಪೌಂಡ್ಸ್ ವಿ ಕಾಲ್ ದೆಮ್ ಆಸ್ ಪ್ರೈಮರಿ ಮೆಟಾಬೊಲೈಟ್ಸ್. ಓಕೆ, ಅಂಡ್ ಅಲ್ಟ್ರೇಷನ್ ಆದ್ಮೇಲೆ ಏನು ಸ್ಟಾರ್ಟ್ ಆಗಿದಾವಲ್ಲ ಕೆಮಿಕಲ್ ಕಂಪೌಂಡ್ಸ್, ದಟ್ ವಿ ಕಾಲ್ ಇಟ್ ಆಸ್ ಸೆಕೆಂಡರಿ ಮೆಟಾಬೊಲೈಟ್ಸ್. ಸೊ ವೆರಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಪ್ರೈಮರಿ ಅಂಡ್ ಸೆಕೆಂಡರಿ ಮೆಟಾಬೊಲೈಟ್ಸ್ ಅಂದ್ರೆ ಮೆಟಾಬಾಲಿಕ್ ರಿಯಾಕ್ಷನ್ಸ್ ಆಗ್ತಾ ಇದಾವೆ, ಅದು ನಮ್ಗೆ ಗೊತ್ತಿದೆ. ಸೊ ನಾರ್ಮಲ್ ಮೆಟಾಬಾಲಿಕ್ ರಿಯಾಕ್ಷನ್ ಆದ್ಮೇಲೆ ಫಾರ್ಮ್ ಆಗುವಂತಹ ಕಂಪೌಂಡ್ಸ್ ಗೆ ಪ್ರೈಮರಿ ಅಂತ ಹೇಳ್ತೀವಿ. ಈ ಪಾತ್ವೆ ಅಲ್ಟ್ರೇಷನ್ ಆಗಿ ಬೇರೆ ಕೆಮಿಕಲ್ಸ್ ಫಾರ್ಮ್ ಆಯ್ತು ಅಂದ್ರೆ ಅದನ್ನ ನಾವು ಸೆಕೆಂಡರಿ ಮೆಟಾಬೊಲೈಟ್ಸ್ ಅಂತ ಹೇಳ್ತೀವಿ. ಯಾಕೆ ಈ ಪ್ರೈಮರಿ ಮೆಟಾಬೊಲೈಟ್ಸ್ ಮತ್ತೆ ಸೆಕೆಂಡರಿ ಮೆಟಾಬೊಲೈಟ್ಸ್ ಇಷ್ಟು ಇಂಪಾರ್ಟೆಂಟ್ ಅಲ್ಲಿ ಇದಾವೆ ಅಂತ, and exactly what they are doing inside our body. See, ಈ ಪ್ರೈಮರಿ ಮೆಟಾಬೊಲೈಟ್ಸ್ ಇದಾವಲ್ಲ, these metabolites are very very important for the growth of an organism. ಅಂದ್ರೆ ಈ ಮೆಟಾಬಾಲಿಕ್ ಪ್ರೊಸೆಸ್ ರೆಗ್ಯುಲರ್ ಆಗಿರುವಂತದ್ದು, ನಾರ್ಮಲ್ ಆಗಿರುವಂತದ್ದು ಯಾವ ಒಂದು ಜೀವಿಯ ಒಳಗಡೆ ಆಗ್ತಾ ಇದಾವಲ್ಲ, ಆ ಜೀವಿ ಗ್ರೋತ್ ಆಗ್ಬೇಕು ಅಂದ್ರೆ, ಗ್ರೋತ್ ಯಾಕೆ? ಬಿಕಾಸ್ ಇಟ್ ಇಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಲಿವಿಂಗ್ ಆರ್ಗ್ಯಾನಿಸಮ್ದು ಒಂದು ಗುಣಲಕ್ಷಣ ಏನು? ಗ್ರೋತ್.
ಸೊ ಅದು ಗ್ರೋತ್ ಆದ್ರೆ ಮುಂದೆದು ರಿಪ್ರೊಡಕ್ಷನ್ ಮಾಡ್ಬೋದು. ಸೊ ಈ ಆರ್ಗ್ಯಾನಿಸಮ್ದು ನಾರ್ಮಲ್ ಫಿಸಿಯಾಲಜಿಕಲ್ ಪ್ರೊಸೆಸ್ ಇದಾವಲ್ಲ, ಗ್ರೋತ್ ಆಗ್ಬೋದು, ರಿಪ್ರೊಡಕ್ಷನ್ ಆಗ್ಬೋದು. ಸೊ ಆ ನಾರ್ಮಲ್ ಫಂಕ್ಷನಿಂಗ್ ಆಫ್ ದ ಲೈಫ್ ಆಗ್ಬೇಕು ಅಂದ್ರೆ ಪ್ರೈಮರಿ ಮೆಟಾಬೊಲೈಟ್ಸ್ ಇರ್ಲೇಬೇಕು. ಸೆಕೆಂಡರಿ ಮೆಟಾಬೊಲೈಟ್ಸ್ ಏನು, ಪ್ರೈಮರಿ ಜೊತೆಗೆ ಕೆಲವೊಂದು ಪ್ಲಾಂಟಿಗೆ ಅಥವಾ ಆ ಜೀವಿಗೆ ಅವಶ್ಯಕತೆ ಇರುವಂತಹ ಕೆಮಿಕಲ್ ಕಂಪೌಂಡ್ಸ್ ಅನ್ನ ಆ ಜೀವಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ದೀಸ್ ಕಂಪೌಂಡ್ಸ್ ದೇ ಆರ್ ನಾಟ್ ಇನ್ವಾಲ್ವ್ ಇನ್ ದ ರೆಗ್ಯುಲರ್ ಫಿಸಿಯಾಲಜಿಕಲ್ ಪ್ರೊಸೆಸಸ್. ಅದು ಗ್ರೋತ್ ನಲ್ಲಿ, ರಿಪ್ರೊಡಕ್ಷನ್ ನಲ್ಲಿ ಯಾವುದೇ ಒಂದು ಪ್ರೊಸೆಸ್ಸಿಗೂ ಅದು ಇನ್ವಾಲ್ವ್ ಆಗಲ್ಲ. ಜಸ್ಟ್ ಇಟ್ ಈಸ್ ಅ ಎಕ್ಸ್ಟ್ರಾ ಕಂಪೌಂಡ್. ಓಕೆ, ನಾವು ದಟ್ ಎಕ್ಸ್ಟ್ರಾ ಕಂಪೌಂಡ್ ಆಲ್ಸೋ ಹ್ಯಾಸ್ ಸಮ್ ಬೆನಿಫಿಟ್ಸ್ ಟು ದಟ್ ಲಿವಿಂಗ್ ಆರ್ಗ್ಯಾನಿಸಮ್, ಬಟ್ ನಾಟ್ ಅಟ್ ದ ಫಿಸಿಯಾಲಜಿಕಲ್ ಲೆವೆಲ್. ಅಂದ್ರೆ ಗ್ರೋತಿಗೆಲ್ಲ ಅದು ಹೆಲ್ಪ್ ಆಗಲ್ಲ, ಬೇರೆ ಫಂಕ್ಷನ್ ಅನ್ನ ಮಾಡ್ತಾ ಇರ್ತವೆ ಯಾವುವು ಸೆಕೆಂಡರಿ ಮೆಟಾಬೊಲೈಟ್ಸ್. So we'll just list out few differences between primary and secondary metabolites. Primary metabolites, these are the intermediates and products of normal metabolic pathway. ಹೌದಾ, ಇವಾಗಷ್ಟೇ ನಾವು ಇದನ್ನ ಸ್ಟಡಿ ಮಾಡಿದ್ವಿ. ಸೊ ನಾರ್ಮಲ್ ಮೆಟಾಬಾಲಿಕ್ ಪಾತ್ವೇ ಆದಾಗ ಪ್ರೈಮರಿ ಮೆಟಾಬೊಲೈಟ್ಸ್ ಫಾರ್ಮ್ ಆಗ್ತವೆ. ಬಟ್ ಅದೇ ಸ್ಪೆಷಲ್ ಪ್ರೊಡಕ್ಟ್ಸ್ ದಟ್ ಆರ್ ಫಾರ್ಮ್ಡ್ ಬೈ ಅಲ್ಟ್ರೇಷನ್ ಆಫ್ ನಾರ್ಮಲ್ ಆರ್ ಪ್ರೈಮರಿ ಮೆಟಾಬಾಲಿಕ್ ಪಾತ್ವೇ. ಸೊ ಜಸ್ಟ್ ಪ್ರೀವಿಯಸ್ ಸ್ಲೈಡ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಜಸ್ಟ್ ನಾರ್ಮಲ್ ಪಾತ್ವೇನೆ ಅಲ್ಟ್ರೇಷನ್ ಆಯಿತು ಅಂತಂದ್ರೆ ಅಲ್ಲಿ ಬೇರೆ ಕೆಮಿಕಲ್ಸ್ ಫಾರ್ಮ್ ಆಗ್ತವೆ. ಅಂಡ್ ದೋಸ್ ಡಿಫರೆಂಟ್ ಕೆಮಿಕಲ್ಸ್ ದೇ ಹ್ಯಾವ್ ಅ ಸ್ಪೆಸಿಫಿಕ್ ಫಂಕ್ಷನ್, ಅಂಡ್ ದೋಸ್ ಕೆಮಿಕಲ್ಸ್ ವಿ ಕಾಲ್ ಇಟ್ ಆಸ್ ಅ ಸೆಕೆಂಡರಿ ಮೆಟಾಬೊಲೈಟ್. ವಾಟ್ ದೇ ಆರ್ ಡೂಯಿಂಗ್ ಫಂಕ್ಷನ್, ಪ್ರೈಮರಿ ಮೆಟಾಬೊಲೈಟ್ಸ್ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಗ್ರೋತ್. ಓಕೆ, ಸೊ ಆ ಜೀವಿಗೆ ಸಂಬಂಧಪಟ್ಟಂತ ಎಲ್ಲ ಡೈರೆಕ್ಟ್ ಕೆಲಸಗಳನ್ನ ಪ್ರೈಮರಿ ಮೆಟಾಬೊಲೈಟ್ಸ್ ಮಾಡ್ತಾ ಇರ್ತವೆ. ಸೆಕೆಂಡರಿ ಏನ್ ಮಾಡ್ತಿರ್ತವೆ, ಎಕ್ಸ್ಟ್ರಾ ಕೆಲಸ. ಅಂದ್ರೆ ದೇ ಆರ್ ಪ್ರೊಡ್ಯೂಸ್ಡ್ ಫಾರ್ ಡಿಫೆನ್ಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪ್ಲಾಂಟ್ ಇದೆ, ಓಕೆ, ಅಥವಾ ಒಂದು ಟ್ರೀ ಇದೆ. ನಾವು ದಿಸ್ ಈಸ್ ಪ್ರೊಡ್ಯೂಸಿಂಗ್ ಸಮ್ ಸೆಕೆಂಡರಿ ಮೆಟಾಬೊಲೈಟ್ಸ್. ಯಾಕೆ, ಡಿಫೆನ್ಸ್ ಮೆಕ್ಯಾನಿಸಮ್. ಅಂದ್ರೆ ಯಾವ್ದಾದ್ರು ಬೇರೆ ಜೀವಿಯಿಂದ ಇದಕ್ಕೆ ತನ್ನ ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಈ ಪ್ಲಾಂಟ್ ಸೆಕೆಂಡರಿ ಮೆಟಾಬೊಲೈಟ್ಸ್ ಕೆಮಿಕಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆ ಬೇರೆ ಅನಿಮಲ್ಸ್ ಯಾವಾಗಿರ್ಬೋದು, ಅವು ಚಿಕ್ಕದಾದಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು, ಫಂಗಸ್ ಆಗ್ಬೋದು, ಅಥವಾ ಹರ್ಬಿವೋರ್ಸ್. ಹರ್ಬಿವೋರ್ಸ್ ಅಂದ್ರೆ ಈ ಪ್ಲಾಂಟ್ ಅನ್ನ ತಿನ್ನುವಂತಹ ಅನಿಮಲ್ಸ್ ಆಗಿರ್ಬೋದು, ಅಥವಾ ಪಾಲಿನೇಟರ್ಸ್, ಸೊ ಇನ್ಸೆಕ್ಟ್ಸ್ ಆಗಿರ್ಬೋದು. ಸೊ ಈ ಪ್ಲಾಂಟ್ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಕೆಮಿಕಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಡಿಫೆನ್ಸ್ ಮೆಕ್ಯಾನಿಸಮ್. ಅಂತಹ ಕೆಮಿಕಲ್ಸ್ ಅನ್ನು ನಾವೇನಿಂದ ಕರಿತಾ ಇದ್ದೀವಿ, ಸೆಕೆಂಡರಿ ಮೆಟಾಬೊಲೈಟ್ಸ್ ಅಂತ ಕರಿತಾ ಇದ್ದೀವಿ. Okay, now primary metabolites it occurs in all the organisms. ಅಂದ್ರೆ ಜೀವವಿರುವಂತಹ ಯಾವುದಾದ್ರೂ ಒಂದು ನೀವು ಜೀವಿಯನ್ನ ತಗೋರಿ, ಬ್ಯಾಕ್ಟೀರಿಯಾ ಆಗ್ಬೋದು, ಯು ಕ್ಯಾನ್ ಟೇಕ್ ಫಂಗಸ್, ದೆನ್ ಪ್ಲಾಂಟ್ಸ್ ನಲ್ಲಿ ಆಲ್ಗೆ, ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ದೆನ್ ಅನಿಮಲ್ಸ್, ವರ್ಟಿಬ್ರೇಟ್ಸ್, ಇನ್ವರ್ಟಿಬ್ರೇಟ್ಸ್, ಎಲ್ಲಾ ಜೀವಿಗಳಲ್ಲಿ ಪ್ರೈಮರಿ ಮೆಟಾಬೊಲೈಟ್ಸ್ ಇದ್ದೇ ಇರ್ತವೆ. ಓಕೆ, ಸೆಕೆಂಡರಿ ಮೆಟಾಬೊಲೈಟ್ಸ್ these are especially seen in plants. ಓಕೆ, ಮೆಜಾರಿಟಿಲಿ ಈ ಸೆಕೆಂಡರಿ ಮೆಟಾಬೊಲೈಟ್ಸ್ ನಮಗೆ ಪ್ಲಾಂಟ್ಸ್ ಬಾಡಿನಲ್ಲಿ ಸಿಗ್ತವೆ. ಅನಿಮಲ್ಸ್ ಬಾಡಿನಲ್ಲಿ ದೇ ಹ್ಯಾವ್ ಓನ್ಲಿ ಪ್ರೈಮರಿ ಮೆಟಾಬೊಲೈಟ್ಸ್. ಸೊ ಅವಾಗಿಂದ ಈ ಮೆಟಾಬೊಲೈಟ್ಸ್ ಅಂದ್ರೆ ಕೆಮಿಕಲ್ಸ್ ಅಂತ ಹೇಳ್ತಾ ಇದೀವಲ್ಲ, ಯಾವ್ಯಾವ ಕೆಮಿಕಲ್ಸ್? ಸಿ ಹಿಯರ್, ಪ್ರೈಮರಿ ಮೆಟಾಬೊಲೈಟ್ಸ್ ಆರ್ ನಥಿಂಗ್ ಬಟ್ ಅಮೈನೋ ಆಸಿಡ್ಸ್, ನ್ಯೂಕ್ಲಿಯೋಟೈಡ್ಸ್, sugars, fats, etc. What are these? These are nothing but the biomolecules. ಹೌದಾ, ಬಯೋಮಾಲಿಕ್ಯೂಲ್ಸ್ ಏನು ಪ್ರೈಮರಿ ನಾವು ಸ್ಟಡಿ ಮಾಡಿದೀವಲ್ಲ, ಅವೆಲ್ಲವೂ ಏನು, ಅವೆಲ್ಲ ಪ್ರೈಮರಿ ಮೆಟಾಬೊಲೈಟ್ಸ್. ಯಾವಾಗ ಫಾರ್ಮ್ ಆಗಿದಾವೆ? ಮೆಟಾಬಾಲಿಕ್ ರಿಯಾಕ್ಷನ್ಸ್ ಆಗಿನೇ ಅವು ನಮ್ಮ ಬಾಡಿನಲ್ಲಿ ಫಾರ್ಮ್ ಆಗ್ತಾ ಇದ್ದಾವೆ. ಅಂಡ್ ವಾಟ್ ದೇ ಆರ್ ಡೂಯಿಂಗ್, ಬಯೋಮಾಲಿಕ್ಯೂಲ್ಸ್ ಅಲ್ಟಿಮೇಟ್ಲಿ ಅವು ಒಂದು ಜೀವಿಯ ಗ್ರೋತಿಗೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಯಾಕೆ ನಾವು ಕಾರ್ಬೋಹೈಡ್ರೇಟ್ಸ್ ಇರೋ ಫುಡ್ ಅನ್ನ ತಿಂತೀವಿ, ಪ್ರೋಟೀನ್ಸ್ ಇರುವಂತಹ ಪೌಡರ್ ಅನ್ನ ತಗೋತೀವಿ, ಯಾಕಂದ್ರೆ ಬಾಡಿ ಗ್ರೋತ್ ಆಗ್ಲಿಕ್ಕೆ. ಸೊ ನೆನ್ಪಿಟ್ಕೊಳ್ಳಕ್ಕೆ ತುಂಬಾ ಈಸಿ. ಓಕೆ, ಹಾಗಾದ್ರೆ ಸೆಕೆಂಡರಿ ಮೆಟಾಬೊಲೈಟ್ಸ್ ಯಾವುದು? ಡಿಫೆನ್ಸ್ ಮೆಕ್ಯಾನಿಸಮ್ ನಲ್ಲಿ ಹೆಲ್ಪ್ ಮಾಡುವಂತಹ ಕೆಮಿಕಲ್ಸ್ ಫಿನಾಲ್ಸ್ ಇರ್ಬೋದು, ಸ್ಟಿರಾಲ್ಸ್, ಸ್ಟಿರಾಯ್ಡ್ಸ್, ಆಲ್ಕಲಾಯ್ಡ್ಸ್, ಎಸೆನ್ಷಿಯಲ್ ಆಯಿಲ್ಸ್ ಎಕ್ಸೆಟ್ರಾ. ಸೊ ಈ ಪ್ಲಾಂಟ್ ಕೆಲವೊಂದು ಸ್ಟ್ರಾಂಗ್ ಕೆಮಿಕಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಅದರಿಂದ ಅವು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊತಾ ಇದ್ದಾವೆ. ಅಂಡ್ ವಾಟ್ ಮ್ಯಾನ್ ಇಸ್ ಡೂಯಿಂಗ್, ದೇ ಆರ್ ಬೀಯಿಂಗ್ ಎಕ್ಸ್ಪ್ಲಾಯ್ಟೆಡ್ ಫಾರ್ ಹ್ಯೂಮನ್ ವೆಲ್ಫೇರ್. ಸೊ ಪ್ಲಾಂಟ್ಸ್ ಗಳು ಕೆಲವೊಂದು ಸ್ಟ್ರಾಂಗ್ ಕೆಮಿಕಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನಲ್ಲ, ಅವನ್ನ ಮನುಷ್ಯ ಕೂಡ ಬೇರೆ ಬೇರೆ ಕೆಲಸಗಳಿಗೆ ಅವನ್ನ ಯೂಸ್ ಮಾಡ್ಕೋತಾ ಇದ್ದಾನೆ. ಸೊ ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೈಮರಿ ಅಂಡ್ ಸೆಕೆಂಡರಿ ಮೆಟಾಬೊಲೈಟ್ಸ್.
ಸೊ ಇದೇ ನಾವು ಫಿನಾಲ್ಸ್, ಸ್ಟಿರಾಲ್ಸ್, ಸ್ಟಿರಾಯ್ಡ್ಸ್, ಆಲ್ಕಲಾಯ್ಡ್ಸ್ ಹೇಳಿದ್ವಲ್ಲ. ನಾವು ಫ್ಯೂ ಆಫ್ ದ ಎಕ್ಸಾಂಪಲ್ಸ್ NCERT ಟೆಕ್ಸ್ಟ್ ಬುಕ್ ನಲ್ಲಿ ಇರೋದು. ಸಿ these are some secondary metabolites. ಸೊ ಇಲ್ಲಿ ಕೊಟ್ಟಿರೋದೆಲ್ಲ these are nothing but the secondary metabolites. ಓಕೆ, which are those? ಕೆಲವೊಂದು ಪಿಗ್ಮೆಂಟ್ಸ್ ಅಂದ್ರೆ ವರ್ಣದ್ರವ್ಯಗಳು ಅಂತ ನಾವು ಹೇಳ್ತೀವಲ್ಲ. ಸೊ ಕೆರಾಟಿನೈಡ್ಸ್ ಅಂಡ್ ಆಂಥೋಸೈನಿನ್. ಕೆರಾಟಿನೈಡ್ಸ್ ಕ್ಯಾರೆಟ್ ನಲ್ಲಿ ಸಿಗುತ್ತೆ, ಆಂಥೋಸೈನಿನ್ ಲೀಫ್ ಅಲ್ಲಿ ಇರುತ್ತೆ. ಸೊ ಇವೆಲ್ಲ ಏನು, ಇವು ಸೆಕೆಂಡರಿ ಮೆಟಾಬೋಲೈಟ್ಸ್. ಓಕೆ, ಇಲ್ಲಿ ಸ್ಟೋರೇಜ್ ಫಂಕ್ಷನ್ ಅನ್ನ ಇವು ಮಾಡ್ತಾ ಇದ್ದೇವೆ. ದೆನ್ ಆಲ್ಕೊಲಾಯ್ಡ್ಸ್, ಮಾರ್ಫಿನ್ ಅಂಡ್ ಕೋಡಿನ್. ಟರ್ಪಿನಾಯ್ಡ್ಸ್ ಅಲ್ಲಿ ಈ ಬರುವಂತಹ ಎಕ್ಸಾಂಪಲ್ ಅಲ್ಲೂ ಟರ್ಪಿನ್ ಅಂತ ಹೆಸರು ಬರುತ್ತೆ. ಮೋನೋಟರ್ಪಿನ್ಸ್ ಅಂಡ್ ಡೈಟರ್ಪಿನ್ಸ್. ಸೊ ಇವೆಲ್ಲವೂ ಎಕ್ಸ್ಟ್ರಾ ಸೆಕೆಂಡರಿ ಮೆಟಾಬೋಲೈಟ್ಸ್ ಪ್ಲಾಂಟ್ಸ್ ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಎಸೆನ್ಷಿಯಲ್ ಆಯಿಲ್, ಸಿ ಲೆಮನ್ ಗ್ರಾಸ್ ಆಯಿಲ್. ಲೆಮನ್ ಗ್ರಾಸ್ ಆಯಿಲ್ ನಾವು ಡೆಕೋರೇಟಿವ್ ಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಸೊ ಸೆಕೆಂಡರಿ ಮೆಟಾಬೋಲೈಟ್ಸ್ ಮ್ಯಾನ್ ಕೂಡ ಅವನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಪ್ಲಾಂಟ್ಸ್ ಇಂದ ಯೂಸ್ ಮಾಡಬಹುದು. ಆಕ್ಸಿನ್ಸ್, ಅಬ್ರಿನ್ ಮತ್ತೆ ರಿಸಿನ್. ಲೆಕ್ಟಿನ್ಸ್, ಕೊಂಕನವ್ಯಾಲಿನ್ ಎ ಅಂದ್ರೆ ದಿಸ್ ಈಸ್ ಎಕ್ಸ್ಪೆಷಲಿ then lectins, concanavalin A. ಡ್ರಗ್ಸ್ ಗೆ ಎಕ್ಸಾಂಪಲ್ ವಿನ್ಬ್ಲಾಸ್ಟಿನ್ ಅಂಡ್ ಕರ್ಕ್ಯೂಮಿನ್. ಇವನ್ನ ಎಕ್ಸ್ಪೆಷಲಿ ಆಂಟಿ ಕ್ಯಾನ್ಸರಸ್ ಡ್ರಗ್ಸ್ ತರ ಯೂಸ್ ಮಾಡ್ತಾರೆ. ಸೊ ಕ್ಯಾನ್ಸರ್ ಪೇಷಂಟ್ ಗೆ ಟ್ರೀಟ್ ಮಾಡ್ಲಿಕ್ಕೆ ಈ ಡ್ರಗ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಎಲ್ಲಿಂದ ತಗೋತಾ ಇದೀವಿ? ಪ್ಲಾಂಟ್ಸ್ ಇಂದ ತಗೋತಾ ಇದೀವಿ. ಅಂಡ್ ಪಾಲಿಮರಿ ಸಬ್ಸ್ಟೆನ್ಸಸ್ ಲೈಕ್ ರಬ್ಬರ್ಸ್, ಗಮ್ಸ್ ಅಂಡ್ ಸೆಲ್ಯುಲೋಸ್, ಇವನು ಕೂಡ ನಾವು ನಮ್ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತಿದ್ದೀವಿ. ಸೊ ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್ ಫಾರ್ secondary metabolites. So this is the small concept which was remaining from biomolecules part, that is primary and secondary metabolites. I hope this concept is very clear. Easy agide. Just normal pathway adre adu primary, alteration adre adu secondary metabolite anna form madutte. So by this video we are completing the chapter biomolecules. Carbohydrates, proteins, lipids, nucleic acid, enzymes, and then primary and secondary metabolites. Okay, next video dalli ee lesson ಗೆ ಸಂಬಂಧಪಟ್ಟಂತಹ ಸ್ಮಾಲ್ MCQ ಪಾರ್ಟ್ ಇದೆಯಲ್ಲ ಎಕ್ಸಾಂಪ್ಲರ್ ನಲ್ಲಿ, ಅದನ್ನ ಒಂದ್ಸತಿ ನಾವು ರಿವಿಷನ್ ಮಾಡೋಣ. Okay, so we'll meet again in the next video. Thank you for watching.